ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬಡಪೀಡಿತ ಎಂಬುವಂತಹ ಅಣೆಪಟ್ಟಿಯನ್ನು ಶಾಶ್ವತವಾಗಿ ಕಟ್ಟಿಕೊಂಡಿವೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವ್ಯವಸಾಯಕ್ಕೆ ಮಾತ್ರವಲ್ಲದೆ ಕುಡಿಯುವ ನೀರಿಗೂ ಕೂಡ ಒಂದು ಬರ ಬಂದಂತೆ ಕಾಣ್ತಾ ಇದೆ. ಇವರು ಅಲ್ಪ ಸ್ವಲ್ಪ ನೀರಿನಲ್ಲಿ ಫ್ಲೋರೈಡ್ ಸೇರಿದಂತೆ ಯುರೇನಿಯಂ ಕೂಡ ಈಗ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಒಂದು ಅಪಾಯಕ ಸ್ಥಿತಿಯಲ್ಲಿರುವಂತಹ ಪ್ರದೇಶಕ್ಕೆ ಸಮರೋಪಾದಿಯಲ್ಲಿರುವಂತಹ ಒಂದು ನದಿಯ ನೀರು ಹರಿಸಲು ಶ್ರಮಿಸಬೇಕಾಗಿದ್ದಂತಹ ಸರ್ಕಾರಗಳು ಜಾಣಕೂಡತನವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇವೆ. ಕೆಸಿ ಮತ್ತು HN ವ್ಯಾಲಿ ಎಂಬುವಂತಹ ಒಂದು ವಿಷಪೂರಿತ ನೀರು ನೀಡಿ ಸಮಾಧಾನ ಪಡಿಸುವಂತಹ ಒಂದು ತಂತ್ರಕ್ಕೆ ಮೊರೆ ಹೋಗ್ತಾ ಇವೆ. ಅಷ್ಟೇ ಅಲ್ಲದೆ ಎತ್ತಿನಹೊಳೆ ಎಂಬುವಂತಹ ಹಣದ ಮೊಟ್ಟೆ ಇಡುವಂತಹ ಯೋಜನೆಯನ್ನು ತೋರಿಸಿ ಈ ಜಿಲ್ಲೆಯ ಜನರನ್ನು ಮಂಕು ಮಾಡಲಾಗ್ತಾ ಇದೆ ಎನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಒಂದು ವರದಿ ಬಿಡುಗಡೆ ಆಗಿದೆ. ಕೇಂದ್ರೀಯ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ CGWB ಅನ್ನುವಂತ ಒಂದು ಸಂಶೋಧನಾ ಸಂಸ್ಥೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೆಯುವಂಥದ್ದು. ಇಡೀ ಕರ್ನಾಟಕದಲ್ಲಿ ಅಂತರ್ಜಲವನ್ನು ಅಧ್ಯಯನ ಮಾಡಿದಾಗ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ನಗರ, ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಅತ್ಯಂತ ಅಂತರ್ಜಲವನ್ನು ಬಳಸಲಾಗ್ತಾ ಇದೆ. ಮತ್ತು ಅಂತರ್ಜಲ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ಸಾರಿ ಇನ್ನೂ ಆಳಕ್ಕೆ ಹೋಗಿದೆ ಅನ್ನುವಂಥ ಆಘಾತಕಾರಿ ವರದಿಯನ್ನ ರಿಲೀಸ್ ಮಾಡಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಸುಮಾರು 30 ವರ್ಷಗಳಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಮತ್ತು ಬರಪೀಡಿತ ಜಿಲ್ಲೆಗಳಲ್ಲಿ ಅಂತರ್ಜಲವನ್ನು ಮರುಪೂರ್ಣ ಮಾಡ್ತೀವಿ ಅಂತ ಹೇಳಿ ಅನೇಕ ಯೋಜನೆಗಳನ್ನ, ಕಾರ್ಯಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ. ಅದರಲ್ಲಿ ಜಲಾನಯನ ಪ್ರದೇಶದ ಅಭಿವೃದ್ಧಿ ಇರ್ಬೋದು, ಸುಜಲ ಇರ್ಬೋದು, ಮತ್ತು ನದಿ ಪುನಶ್ಚೇತನ ಕಾರ್ಯಕ್ರಮಗಳಿರ್ಬೋದು, ಚೆಕ್ ಡ್ಯಾಮ್ಗಳನ್ನು ಕಟ್ಟುವಂಥದ್ದು ಇರ್ಬೋದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಂತರ್ಜಲ ಮಟ್ಟ ಮಾತ್ರ ವರ್ಷದಿಂದ ವರ್ಷಕ್ಕೆ ಕುಸಿತಾನೆ ಇದೆ. ಇದು ಏರಿಕೆ ಆಗ್ತಾ ಇಲ್ಲ. ಮತ್ತೆ ಅದಕ್ಕಿಂತಲೂ ಅಪಾಯಕಾರಿ ಸ್ಥಿತಿ ಏನಂದ್ರೆ, ಈ ಆಳಕ್ಕೆ ಹೋಗುವಂತ ಅಂತರ್ಜಲದಲ್ಲಿ ಮೊದಲೆಲ್ಲಾನು ನೈಟ್ರೇಟ್ಸು ಮತ್ತು ಫ್ಲೋರೈಡ್ಸು ಇದಾವೆ ಅಂತ ಹೇಳ್ತಾ ಇದ್ರು. ಅವುಗಳನ್ನ ತಗೊಂಡ್ರೆ, ಕುಡಿದ್ರೆ ನಮಗೆ ಹಲವಾರು ರೀತಿಯಾದಂತ ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದು ಪಾರ್ಷಿಯಲಿ ಟ್ರೀಟೆಡ್ ವಾಟರ್, ಕಲುಷಿತ ನೀರು ಹರಿಸ್ಬಿಟ್ಟು ಇದರಿಂದ ಮರುಪೂರ್ಣ ಆಗೋಗಿದೆ, ನಮ್ಮ ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತ ಹೇಳಿ ಜನಸಾಮಾನ್ಯರನ್ನ ಮರುಳು ಮಾಡುವಂತ, ಮೂರ್ಖರನ್ನಾಗಿ ಮಾಡಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ. ಅದ್ರ ಜೊತೆಗೆ ನಮ್ಗೆ ಮೇಲ್ಮೈ ನೀರನ್ನ ಕುಡಿಲಿಕ್ಕೆ ಕೊಡದೇ ಇದ್ರೆ ಖಂಡಿತ ಈ ಜಿಲ್ಲೆಗಳಿಗೆ ಭವಿಷ್ಯ ಇಲ್ಲ. ಆದ್ರಿಂದ ಏನು ನಮ್ಮ ಬಾರ್ಡರ್ಗೆ ಕೃಷ್ಣಾ ನದಿ ನೀರು ಬಂದಿದೆ, ಆಂಧ್ರ ಸರ್ಕಾರ ಹರಿಸಿ ನಮ್ಮ ಗಡಿ ಸುತ್ತು ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೋಡಿ, ಕುಪ್ಪಂವರೆಗೂ ನೀರನ್ನು ಹರಿಸಿದ್ದಾರೆ. ಎಲ್ಲೋ ನನ್ನ ಹೆಸರು ಎ ಕೃಷ್ಣಪ್ಪ ಅಂತ, ಪೂಜನಹಳ್ಳಿ, ಪಟ್ಟಣಹಳ್ಳಿ ಪಂಚಾಯತಿ. ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಗೋಪಾಲಕೃಷ್ಣ ಅಮಾನಿಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರು. ಊರಲ್ಲಿ ಒಂದು ಮಗುಗೆ ಜ್ವರ ಬಂತು ಅಂದ್ರೆ ಊರೆಲ್ಲ ಕಂಪ್ಲೀಟ್ ಜ್ವರ ಬರುತ್ತೆ ಸರ್. ಈ ಕಂಪಲ್ಸರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ವಾಸಿ ಆಗಲ್ಲ. ಸಿದ್ಧಲಿಂಗಪ್ಪ ಡಾಕ್ಟರ್ ಹತ್ರ ಹೋಗಿ ಪ್ರತಿ ಮನೆಯವರು ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ಬರ್ತಾರೆ. ಆ ಡಾಕ್ಟರ್ ಬೇಜಾನ್ ಸಾರಿ ಹೇಳಿದ್ದಾರೆ, ಈ ಕೆರೆ ನೀರು ಸ್ವಲ್ಪ ನೋಡ್ರಪ್ಪ, ಈ ಕೆರೆ ನೀರು ಸ್ವಲ್ಪ ನೋಡ್ರಪ್ಪ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಅದು ಕ್ಲಿಯರ್ ಆದಮೇಲೆ ಸ್ವಲ್ಪ 2 ದಿನ ಕ್ಲಿಯರ್ ಆಗುತ್ತೆ. ಮತ್ತೆ ಒಬ್ಬರಿಗೆ ಜ್ವರ ಬಂದರೆ ಕಂಟಿನ್ಯೂ. ಇಲ್ಲಿ ನಮ್ಮ ಸ್ನೇಹಿತರು ಕಲ್ಲೀಮ್ ಅಂತ DC ಆಫೀಸ್ ಪಕ್ಕದಲ್ಲೇ ಬೋರ್ ಹಾಕಿದ್ದಾರೆ. ಸುಮಾರು ವರ್ಷಗಳಿಂದ ಹಳೆ ಪೈಪ್ಗಳಿದ್ರೂ ನಡೀತಾ ಇತ್ತು. ಈಗ 4-5 ವರ್ಷಗಳಿಂದ ಈಚೆ ಪೈಪ್ ತುಕ್ಕಿಡ್ತಾ ಇತ್ತು, ಮೊದಲು ನೋಡಿದ್ದೀವಿ. ಈಗ ತೂತುಗಳೇ ಬಿದ್ದಿದೆ ಸರ್. ಮೋಟ್ರ್ ಏನು ನೀರು ಹೊಡಿತಾ ಇಲ್ಲ ಅಂತ ಬಿಚ್ಚಿದ್ರೆ ಈಗ 5 ಲೆಂತ್ ಹೊರಗಡೆ ಹಾಕಿದ್ದೀವಿ. ನಮ್ಮ ಹೆಸರು ಅಂದಾಲಹಳ್ಳಿ ವೆಂಕಟೇಶ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯ ಅಂದಾಲಹಳ್ಳಿ, ಇದು ಪಟ್ಟಣಹಳ್ಳಿ ಗ್ರಾಮ ಪಂಚಾಯತಿ. ಈಗ ನಮ್ಮ ಈ ಭಾಗದಲ್ಲಿ 15-20 ವರ್ಷ ಹಿಂದೆ ಈ ಕುಡಿಯೋಕ್ಕೆ ನೀರಿಲ್ಲದೇ ಅಂತರ್ಜಲ ಬತ್ತಿ ಹೋಗಿ ಈ ಸ್ಯಾಟಲೈಟು ಸಮಸ್ಯೆ ಆಗಿ ಪರಮಶಿವಯ್ಯವರು ವರದಿ ಕೊಟ್ಟಿದ್ರು. ಈ ಭಾಗದಲ್ಲಿ ಬರಡು ಭೂಮಿ ಆಗ್ತದೆ, ಮುಂದೆ ಸ್ಯಾಟಲೈಟು ಸಮಸ್ಯೆ ಆಗಿ ಬಿಸಿಲು ಜಾಸ್ತಿ ಆಗಿ ಸಮಸ್ಯೆ ಆಗ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ವರದಿ ಮಾಡಿದ್ರು. ಅದರ ವಿಚಾರವಾಗಿ ಸರ್ಕಾರ ಗಮನ ತಗೊಂಡು ಈ HN ವ್ಯಾಲಿ ನೀರು ಈ ಕಡೆ, ಆಮೇಲೆ ಕೋಲಾರ ಚಲಗಟ್ಟಿ ನೀರು ಆ ಕಡೆ, ಕೋಲಾರ ಕಡೆ ಬಿಟ್ಟು ಇದು ಮಾಡಿದ್ರು. ಈ ನೀರು ಬಂದ ಮೇಲೆ ರೈತರ ಮುಖದಲ್ಲಿ ಸಂತೋಷ ಬಂದ್ರೂ ಈ ಬೆಳೆ, ಈ ನೀರು ಹೆಚ್ಚಾಗಿ ಬೆಳೆಸ್ಕೊಂಡು ಯಾವುದೇ ಇದು ಮಾಡಕ್ಕೆ ಹೋದ್ರೂ ಹಣ್ಣು ಹಂಪಲು ಯಾವ್ದು ಮೊದಲಿದ್ದಷ್ಟು ರುಚಿ ಈಗಿಲ್ಲ. ಅದ ನಂತರ ಈಗ ನಮ್ಮ ಪಂಚಾಯಿತಿ ಕಚೇರಿಯಲ್ಲಿ ಒಂದು ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿಸಿದ್ವಿ.
ಸಾರ್ವಜನಿಕರು ಬಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ವಾಟರ್ ಫಿಲ್ಟರ್ ಅಳವಡಿಕೆ ಮಾಡಿದ್ರು ಸಹ ಫಿಲ್ಟರ್ ಆದ್ರೂ ನೀರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.